ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪೇರೆಂಟ್ಸ್ ರೂಟೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿದ ನಂತರ ಇದರಿಂದ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ, ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಬೆಳಿಗ್ಗೆ ಇವಾಗ ತುಂಬಾನೇ ಚಳಿ ಇರೋದ್ರಿಂದ ಅಷ್ಟೇನು ಬೇಗ ಏಳೋದಿಲ್ಲ, ಸ್ವಲ್ಪ ಲೇಟ್ ಆಗಿಯೇ ಹೇಳ್ತಾರೆ. ಎದ್ದ ತಕ್ಷಣ ಅಂದ್ರೆ ನಿಮ್ಗೆ ಫಸ್ಟಿಗೆ ಕ್ಲಿಪ್ಸ್ ಅನ್ನ ತೋರಿಸಿದ್ದೀನಿ ಅಲ್ವಾ, ಒಲೆಯ ಮೇಲೆ ನೀರನ್ನ ಇಟ್ಟು ನೀರನ್ನ ಕಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀರನ್ನ ಕಾಯಿಸಿ ಅವರು ಮುಖನ ತೊಳ್ಕೊಂಡು ಇಲ್ಲಿ ನಮ್ಮ ತಂದೆಯವರಿಗೆ ಅವ್ರಿಗೆ ಎಬ್ಸೋದು, ಹಾಗೆ ಅವ್ರಿಗೆ ಸ್ನಾನ, ಅವ್ರಿಗೆ ನಾಷ್ಟ ಮಾಡಿಸೋದು ಇವರ ಮೊದಲ ಕೆಲಸ ಆಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯಾವುದೇ ಚಿಂತೆ ಇಲ್ಲ, ಯಾಕೆಂದ್ರೆ ಸ್ವಂತ ಹೋಟೆಲ್ ಇರೋದ್ರಿಂದ ನಮ್ಮ ಅಣ್ಣನ ಹೋಟೆಲ್ನಿಂದ ದಿವಸ ಕೂಡ ನಾಷ್ಟ ಬರುತ್ತೆ. ಹಾಗಾಗಿ ಇಲ್ಲಿ ನೀರು ಕಾಯ್ದಿದೆ, ನೀರನ್ನ ಹಾಕ್ತಾ ಇದ್ದಾರೆ ನಮ್ಮ ಅಕ್ಕ. ಇವಾಗ ಸ್ನಾನ ಮಾಡಿಸ್ತಾರೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಹಾಗೆ ವಯಸ್ಸಾದವರು ಇದ್ದಾಗ ಎರಡೂ ಸಮಯದಲ್ಲೂ ಕೂಡ ಒಂದೇ ಕೇರನ್ನ ತಗೊಳ್ಬೇಕಾಗುತ್ತೆ. ಹಾಗೆ ಈ ವಿಷಯದಲ್ಲಿ ನಮ್ಮ ತಂದೆಯವರು ಲಕ್ಕಿ ಅಂತಾನೆ ಹೇಳಬಹುದು. ಕೆಲವೊಬ್ಬರ ಮನೆಯಲ್ಲಿ ಹಿರಿಯರನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಮಕ್ಕಳನ್ನ ಎಲ್ಲರೂ ಕೂಡ ಚೆನ್ನಾಗಿಯೇ ನೋಡ್ಕೊಳ್ತಾರೆ. ಮಕ್ಕಳು ಮನೆಗೆ ಹೊಸ ಮೆಂಬರ್ ಅಂತ ಅನ್ಕೊಂಡು ತುಂಬಾನೇ ಖುಷಿಯಿಂದ ಮಕ್ಕಳು ಹುಟ್ಟಿದ ಬಂದ ತಕ್ಷಣ ಅವರಿಗೆ ಸ್ವಾಗತ ಮಾಡೋದು, ಅವರನ್ನ ತುಂಬಾನೇ ಕೇರ್ ತಗೊಳ್ಳೋದು ಅದು ಸಹಜ. ಆದ್ರೆ ಇಲ್ಲಿ ನಮ್ಮ ಹಿರಿಯರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನ್ನೋ ಭಾವನೆಯಿಂದ ಖುಷಿಯಿಂದ ನೋಡ್ಕೊಳ್ಳೋದು ಇಲ್ಲಿ ಬೇರೆ ಅಲ್ವಾ. ಆ ವಿಷಯದಲ್ಲಿ ನಮ್ಮ ತಂದೆಯವರು ಲಕ್ಕಿ ಅಂತಾನೆ ಹೇಳ್ಬಹುದು. ಮಕ್ಕಳನ್ನ ಎಷ್ಟು ಖುಷಿಯಿಂದ ನೋಡ್ಕೊಳ್ತೀವೋ ಅಷ್ಟೇ ಖುಷಿಯಿಂದ ನಮ್ಮ ತಂದೆಯವರನ್ನ ಕೂಡ ನಾವು ನೋಡ್ಕೊಳ್ತೀವಿ. ನಾವು ಮಕ್ಕಳು ಹಾಗೆ ಹಿರಿಯರಿದ್ದ ಮನೆಯಲ್ಲಿ ದಿವಸನೂ ಕೂಡ ತಪ್ಪದೇನೆ ಬೆಡ್ ಅನ್ನ ಈ ತರ ಜಾಡಿಸಿ ಕ್ಲೀನ್ ಮಾಡಬೇಕು. ನಾವು ಕೂಡ ನಮ್ಮ ಬೆಡ್ ಅನ್ನ ಈ ತರ ಜಾಡಿಸಿ ಕ್ಲೀನ್ ಮಾಡ್ಕೊಳ್ಬೇಕು. ಆದ್ರೆ ಒಂದೊಂದು ಸಲ ಬಿಟ್ರು ನಡೆಯುತ್ತೆ, ಆದ್ರೆ ಹಿರಿಯರು ಮಕ್ಕಳಿದ್ದ ಸಮಯದಲ್ಲಿ ಈ ಕೆಲಸನ ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕಾದಂತದ್ದು. ಈ ವಿಡಿಯೋದಲ್ಲಿ ನೀವು ನೋಡುವಂತಹ ಎಲ್ಲಾ ಕೆಲಸಗಳನ್ನ ಯಾವುದು ಕೂಡ ನಾನು ಹೇಳಿ ಮಾಡಿಸಿದ್ದಲ್ಲ, ಅವರ ಡೈಲಿ ರೂಟೀನ್ ಯಾವ ತರ ಇರುತ್ತೆ ಅದೇ ತರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ವಿಡಿಯೋಗೋಸ್ಕರನೇ ಅಂತ ಯಾವುದು ಕೂಡ ಮಾಡಿರೋದು ಇಲ್ಲ. ಯಾರಿಗಾದ್ರೂ ಇದು ಅಂದ್ರೆ ಯೂಸ್ಫುಲ್ ಆಗಬಹುದು, ಹಾಗೆ ಇನ್ಸ್ಪಿರೇಷನ್ ಅಂತ ಅನ್ನೋದು ಇರುತ್ತೆ ಅಲ್ವಾ, ಬೇರೆಯವರಿಗೆ ಒಂದು ಇದು ಈ ತರ ಮಾಡ್ತಾರೆ ಹಿರಿಯರಿಗೆ, ನಾವು ಕೂಡ ನಮ್ಮ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನ್ನೋ ಭಾವನೆ ಬರಬೇಕು ಅಂತ ಅನ್ನೋದಕ್ಕಾಗಿ ಅದೇ ಕಾರಣಕ್ಕಾಗಿ ಮಾತ್ರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ವಿಡಿಯೋ ಗಂಡಸರು ಕೂಡ ನೋಡ್ತಿರಬಹುದು. ಅವರಿಗೆ ನಮ್ಮ ಕಷ್ಟ ಕಾಲದಲ್ಲಿ ಒಂದು ಸಮಯಕ್ಕೆ ಹಾಗೆ ಕೊನೆವರೆಗೂ ನಮ್ಮ ಜೊತೆ ನಮ್ಮ ಧರ್ಮ ಪತ್ನಿ ಮಾತ್ರ ಇರ್ತಾರೆ, ಹಾಗೆ ಅವರೇ ನಮ್ಮ ಸೇವೆಯನ್ನ ಮಾಡಬಹುದು ಅಂತ ಅನ್ನೋದನ್ನ ಮನವರಿಕೆ ಮಾಡಿಸೋದ ನನ್ನ ಪ್ರಯತ್ನ ಆಗಿರುತ್ತೆ. ಹಾಗೆ ಇದು ಹೆಣ್ಮಕ್ಳಿಗೂ ಕೂಡ ಅನ್ವಯವಾಗುತ್ತೆ. ಯಾಕೆ ಅಂತಂದ್ರೆ ಇದು ಯಾರಿಗಾದ್ರೂ ಆಗಬಹುದು. ಈ ತರ ಅಂದ್ರೆ ಮೊದಲು ಗಂಡು ಮಕ್ಕಳು ಹೆಣ್ಮಕ್ಳನ್ನ ಕೂಡ ಮಾಡುವ ಸಮಯ ಬರಬಹುದು, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಕೂಡ ಮಾಡುವ ಸಮಯ ಕೂಡ ಬರಬಹುದು. ಹೇಳೋದಕ್ಕಾಗೋದಿಲ್ಲ ಯಾವ ಸಮಯ ಯಾರಿಗೆ ಬರುತ್ತೆ ಅಂತ. ಆದ್ರೆ ಹೆಚ್ಚಾನ್ ಹೆಚ್ಚು ಗಂಡಸರಿಗೆ ಹೆಣ್ಮಕ್ಳು ಸೇವೆ ಮಾಡುವಂತಹ ಸಮಯ ಬರುತ್ತೆ. ಹಾಗೆ ಅದೇ ತರ ಬಂದ್ರೆ ಮಾತ್ರ ಅದು ಚೆನ್ನಾಗಿ ಇರುತ್ತೆ. ಆದಷ್ಟು ಹೆಣ್ಮಕ್ಳನ್ನ ಗಂಡಸರು ಸೇವೆ ಮಾಡೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಆದ್ರೆ ಸಮಯ ಹೇಳಿ ಬರೋದಿಲ್ಲ ಅಲ್ವಾ, ಯಾರಿಗಾದ್ರೂ ಈ ಸಮಯ ಬರಬಹುದು. ಹಾಗಾಗಿ ಇಬ್ರು ಕೂಡ ರೆಡಿಯಾಗಿ ಇರಬೇಕಾಗುತ್ತೆ. ರೆಡಿಯಾಗಿರಿ ಅಂತ ಅನ್ನೋದರ ಅರ್ಥ ಇಷ್ಟೇ, ಮಾತಾಡುವಾಗ ಅಂದ್ರೆ ಗಂಡ ಹೆಂಡತಿ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಹಾಗೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹಾಗೆ ಒಬ್ರ ಮಾತನ್ನ ಒಬ್ರು ಕೇಳೋದಕ್ಕೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಹೋದ ಮಾತುಗಳು ವಾಪಸ್ ಬರೋದಿಲ್ಲ. ಆ ಮಾತುಗಳು ಒಂದೊಂದು ಮಾತುಗಳು ಜೀವನ ಪೂರ್ತಿಯಾಗಿ ನೆನಪಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ಒಬ್ರನ್ನೊಬ್ರು ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಬಂಗಾರ ಕೊಡಿಸಿಲ್ಲ, ಸೀರೆ ಕೊಡಿಸಿಲ್ಲ, ಈ ತರದ ಮಾತುಗಳನ್ನ ಬೇಗ ನೆನಪು ಹೋಗ್ತವೆ. ಆದ್ರೆ ಯಾವ್ದಾದ್ರೂ ಒಂದು ಮನಸ್ಸು ಚುಚ್ಚುವಂತಹ ಮಾತನಾಡಿದಾಗ ಅದು ಸಾಯೋವರೆಗೂ ನೆನಪು ಹೋಗೋದಿಲ್ಲ. ಅದೇ ತರ ಗಂಡಸರಿಗೂ ಅಷ್ಟೇ, ನೀನು ಹೊಸ ಹೊಸ ಅಡಿಗೆಗಳನ್ನ ಮಾಡಿಕೊಟ್ಟಿಲ್ಲ, ಹಾಗೆ
ಮನೆಯೆಲ್ಲ ಕೂಡ ನೀವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಅನ್ನೋದು ಮರ್ತು ಹೋಗುತ್ತೆ. ಆದರೆ ನೀವು ಅವರನ್ನ ರೆಸ್ಪೆಕ್ಟ್ ಕೊಡದೇ ಇರೋದು, ಹಾಗೆ ಅವರನ್ನ ಸಮಯ ಕೊಡದೇ ಇರೋದು ಯಾವತ್ತೂ ಕೂಡ ಮರೆಯುವುದಿಲ್ಲ. ಹಾಗಾಗಿ ಒಬ್ರನ್ನೊಬ್ರು ಇಬ್ರು ಕೂಡ ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆಡುವ ಮಾತುಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಇವಾಗ ಸ್ನಾನ ಮುಗೀತು. ಸ್ನಾನ ಮುಗಿದ ನಂತರ ಇಲ್ಲಿ ವಿಭೂತಿಯನ್ನ ಹಚ್ತಾ ಇದ್ದಾರೆ. ನಮ್ಮ ತಂದೆಯವರ ಮನೆ ದೇವರು ಹೊನೆಕೆರೆ ಸಿದ್ದೇಶ್ವರ. ಅವರು ಯಾವುದೇ ಗುರುಗಳನ್ನ, ಹಾಗೆ ಇವಾಗ ಹೊಸ ಹೊಸ ಸ್ವಾಮೀಜಿಗಳೆಲ್ಲ ಬರ್ತಾ ಇದ್ದಾರೆ ಅಲ್ವಾ, ಯಾವುದೇ ಸ್ವಾಮಿಗಳನ್ನ ಅವರು ಯಾವತ್ತೂ ಕೂಡ ನಂಬಿದವರಲ್ಲ. ನಾವು ಕೂಡ ಅದೇ ತರ ಅಂತ ಅನ್ಕೊಳ್ಬಹುದು. ಯಾವುದೇ ಸ್ವಾಮೀಜಿಗಳನ್ನ ನಾವು ಹೆಚ್ಚಾಗಿ ನಂಬೋದಿಲ್ಲ. ಮನೆ ದೇವರನ್ನ ಮಾತ್ರ ನಾವು ಎಂದಿಗೂ ಬಿಡೋದಿಲ್ಲ. ಇವಾಗ ಕೆಲವೊಬ್ಬರಿಗೆ ನಮ್ಮ ತಂದೆಯವರು ಗುರ್ತು ಹಿಡಿತಾ ಇಲ್ಲ. ಹಾಗಾಗಿ ಇವಾಗ ತಾನೇ ನಮ್ಮ ದೊಡ್ಡಮ್ಮನ ಸೊಸೆ ಬಂದಿದ್ರು ಮಾತನಾಡ್ಸೋದಕ್ಕೆ. ಅವರನ್ನ ಗುರ್ತು ಹಿಡಿದಿದ್ದಾರೆ. ಹಾಗಾಗಿ ಅವರನ್ನ ಗುರ್ತು ಹಿಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನಗ್ತಾ ಇದ್ದೀವಿ, ನೋಡಬಹುದು. ಹಾಗೆ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ಇವ್ರು ಯಾರು ಅಂತ ಕೇಳ್ತಾ ಇದ್ದಾಳೆ ನಮ್ಮ ಅಕ್ಕ. ಇಲ್ಲಿ ಪುಟ್ಟವ್ವ ಅಂತ ಕರಿತಾ ಇದ್ದಾರೆ. ನನ್ನನ್ನ ಪುಟ್ಟವ್ವ ಅಂತಾನೆ ಕರೀತಾರೆ ಯಾವಾಗ್ಲೂ ಕೂಡ. ನನಗೆ ಚಿಕ್ಕಂದಿಂದಲೂ ಮನೆಯಲ್ಲಿ ಪುಟ್ಟಿ ಅಂತ ಕರೀತಾರೆ. ಹಾಗಾಗಿ ನಮ್ಮ ರಿಲೇಷನ್ಸ್ ಅಲ್ಲೂ ಕೂಡ ಹೆಚ್ಚಾನೆಚ್ಚು ಇನ್ನು ಕೂಡ ಪುಟ್ಟಿ ಅಂತಾನೆ ಕರೀತಾರೆ. ಹೆಚ್ಚಾನೆಚ್ಚು ಜಯಶ್ರೀ ಅಂತ ಹೆಸರು ಗೊತ್ತೇ ಇಲ್ಲ. ನಮ್ಮ ತಂದೆಯವರು ಮಾತ್ರ ನನ್ನನ್ನ ಪುಟ್ಟವ್ವ ಅಂತಾನೆ ಕರೀತಾರೆ. ಇವಾಗ ಸ್ವಲ್ಪ ವಾಕಿಂಗ್ ಮಾಡೋದಕ್ಕೆ ಹೊರಗಡೆ ಬಂದಿದ್ದಾರೆ. ಇಲ್ಲಿ ಅವರು ನಮಸ್ಕಾರ ಮಾಡೋದು ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಒಬ್ರು ಪರಿಚಯದವರು ಇದ್ದಾರೆ, ಅವರನ್ನ ಜೈ ಕಿಸಾನ್ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಡೈಲಿ ಒಳಗಡೆಯಿಂದಾನೆ ಜೈ ಕಿಸಾನ್ ಅಂತ ಹೇಳ್ತಾರೆ. ಅವರು ಬೆಳಗ್ಗೆ ಗಂಡ ಹೆಂಡತಿ ಇಬ್ರು ಕೂಡ ಜಾಬ್ಗೆ ಹೋಗ್ತಾರೆ. ಹಾಗಾಗಿ ತುಂಬಾನೇ ಗಡಿಬಿಡಿಯಲ್ಲಿ ಇರ್ತಾರೆ. ಆದ್ರೂ ಕೂಡ ಒಳಗಡೆಯಿಂದಾನೆ ಜೈ ಕಿಸಾನ್ ಅಂತ ಅಂದ್ಬಿಟ್ಟು ಅವರು ಕೂಡ ವಿಶ್ ಮಾಡ್ತಾರೆ. ಇವಾಗ ವಾಕಿಂಗ್ ಎಲ್ಲ ಮುಗಿಸಿ ಇವಾಗ ತಾನೇ ಬಂದ್ರು, ನೋಡ್ತಾ ಇದ್ದೀರಾ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಆದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಹೋಟೆಲಿಂದ ಬ್ರೇಕ್ಫಾಸ್ಟ್ ಬರೋದಿಲ್ಲ, ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಸಂಡೇ ಇರೋದ್ರಿಂದ ದೋಸೆ ಮತ್ತೆ ಗುಳ್ಪಂಗ್ಳಿಯನ್ನ ಹಾಕ್ತಾ ಇದ್ದಾರೆ. ಹಾಗೆ ಇನ್ನು ಸ್ವಲ್ಪ ಲೇಟ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಸ್ಕೆಟ್ ಅನ್ನ ತಿಂತಾ ಇದ್ದಾರೆ. ಹಾಗೆ ಅವರು ಹಾಲು ಅಂದ್ರೆ ಮೊದಲಿನಿಂದಲೂ ಕೂಡ ಒಂದು ದಿವಸ ಕೂಡ ಅವರು ಟೀ ಕುಡಿದಿದ್ದು ನಾನು ನೋಡಿಲ್ಲ. ಹಾಗೆ ನಮ್ಗೆ ಎಲ್ಲ ಮಕ್ಕಳಿಗೂ ಕೂಡ ಅವರು ಟೀಯನ್ನ ಕೊಡ್ತಿರ್ಲಿಲ್ಲ. ನಾವು ಮದುವೆ ಆದ ನಂತರವೇ, ಅಂದ್ರೆ ಇನ್ನೂ ಕೂಡ ನಮಗೋಸ್ಕರ ನಾವು ಯಾವತ್ತೂ ಕೂಡ ಟೀ ಮಾಡ್ಕೊಳ್ಳೋದಿಲ್ಲ ಮನೆಯಲ್ಲಿ. ಯಾವಾಗಾದ್ರೂ ನೆಂಟರ ಮನೆಗೆ ಹೋದಾಗ ಅಥವಾ ಫ್ರೆಂಡ್ಸ್ ಗಳ ಮನೆಗೆ ಹೋದಾಗ ಅವರು ಫೋರ್ಸ್ ಮಾಡಿದಾಗ ಅಷ್ಟೇ ನಾವು ಟೀನ ಕುಡಿತೀವಿ. ಹಾಗೆ ಅವರು ಕೂಡ ಒಂದು ದಿವಸ ಕೂಡ ಟೀನ ಕುಡಿದದ್ದು ನಾನು ನೋಡಿಲ್ಲ. ನಮ್ಮ ತಾಯಿ ಅವರು ಮಾತ್ರ ಟೀನ ಕುಡಿತಾ ಇದ್ರು ನಮ್ಮ ಮನೆಯಲ್ಲಿ. ಹಾಗಾಗಿ ಅವರು ಹಾಲನ್ನ ಮಾತ್ರ ಕುಡಿತಾ ಇದ್ರು, ನಮಗೂ ಕೂಡ ಹಾಲನ್ನೇ ಕುಡಿಯೋದಕ್ಕೆ ಕೊಡ್ತಾ ಇದ್ರು. ಮನೆಯಲ್ಲಿ ತುಂಬಾ ಎಮ್ಮೆಗಳಿದ್ವು, ಹಾಗೆ ಒಂದು ಆಕಳ ಕೂಡ ಇತ್ತು. ಹಾಗಾಗಿ ನಾವು ಹಾಲನ್ನೇ ಕುಡಿತಾ ಇದ್ವಿ. ಹಾಗೆ ಅವರಿಗೆ ಕಾಲು ಉರಿ ಅಂದ್ರೆ ಪಾದದ ಉರಿ ತುಂಬಾನೇ ಆಗುತ್ತೆ. ಹಾಗಾಗಿ ಅವರು ಹಾಲು ಕೂಡ ಕುಡಿಯೋದನ್ನ ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ
ನೀರಿನಲ್ಲಿ ಬಿಸ್ಕೆಟ್ ಅನ್ನ ಅದ್ದಿ ತಿಂದಿದ್ದಾರೆ. ಪಾದದ ಉರಿ ಏನೇ ಮಾಡಿದ್ರು ಕೂಡ ಅಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾನೇ ಇರುತ್ತೆ, ಕಡಿಮೆನೇ ಆಗೋದಿಲ್ಲ. ಕಾಲನ್ನ ನೀರಲ್ಲಿ ಇಟ್ಟು ಕೂತ್ಕೊಳ್ತಾರೆ ಅವರು. ಈ ತರ ಪ್ರಾಬ್ಲಮ್ ಆಗುತ್ತೆ. ಅದರದ್ದು ಏನಾದ್ರೂ ನಿಮ್ಮ ಹತ್ರ ಸೊಲ್ಯೂಷನ್ ಇದೆ ಅಂತಂದ್ರೆ ನನಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಬೇಸಿಗೆ ಕಾಲದಲ್ಲಂತೂ ಅವರಿಗೆ ಪಾದದ ಉರಿ ತುಂಬಾನೇ ಇರುತ್ತೆ. ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅವರಿಗೆ, ಆದ್ರೆ ಪಾದದ ಉರಿ ಮಾತ್ರ ತುಂಬಾ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನಾವು ಇವರಿಂದ ಕಲ್ತಿದ್ದೇನು ಅಂತಂದ್ರೆ ಧೈರ್ಯ. ಮೊದಲಿಗೆ ಅವರಿಂದಾನೇ ನಮಗೆ ಧೈರ್ಯ ಬಂದಿದೆ. ಯಾವುದೇ ಒಂದು ತಪ್ಪು ಕೆಲಸ ಮಾತ್ರ ನಾವು ನಮ್ಮ ಜೀವನದಲ್ಲಿ ಮಾಡಬಾರ್ದು. ಯಾರಿಗೂ ಕೂಡ ನಾವು ಹೆದರುವ ಅವಶ್ಯಕತೆ ಇಲ್ಲ. ಹಾಗೆಯೇ ಎಲ್ಲರೂ ಕೂಡ ನಮ್ಮವರು ಅಂತ ಅನ್ನೋ ಭಾವನೆ. ನಮ್ಮ ರಿಲೇಷನ್ಸ್ ಅಲ್ಲಿ ಎಲ್ರಿಗೂ ಕೂಡ ಒಂದು ಒಳ್ಳೆ ದಾರಿಯನ್ನ ತೋರಿಸ್ತಾ ಇದ್ರು. ಅವರು ಇವರನ್ನ ಗುರು ಅನ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಎಲ್ರಿಗೂ ಕೂಡ ಒಂದು ಗುರುವಿನ ರೀತಿಯಲ್ಲಿ ಒಳ್ಳೆಯ ದಾರಿಯನ್ನ ತೋರಿಸಿದ್ದಾರೆ ಅಂತ ಹೇಳಬಹುದು. ಹಾಗೆ ಇವರು ಚಿಕ್ಕವರಿದ್ದಾಗ ಅಂದ್ರೆ ಇವರಿಗೆ ತಾಯಿ ತಂದೆಯ ಸಪೋರ್ಟ್ ಕೂಡ ಅಷ್ಟೊಂದು ಇರಲಿಲ್ಲ. ಹಾಗೆ ಇವರು ಒಬ್ಬರೇ ಇರೋದ್ರಿಂದ ಇವರಿಗೆ ಅಣ್ಣ ತಮ್ಮಂದ್ರು ಇಲ್ಲ, ಅಕ್ಕ ತಂಗಿಯರು ಇಲ್ಲ. 4ನೇ ತರಗತಿವರೆಗೆ ಓದಿದ್ರು ಕೂಡ ಮಿಲಿಟರಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಬಂದು ಮತ್ತೆ ಅವರು ಹೊಲಗಳನ್ನ ನೋಡ್ಕೊಳ್ತಾ ಇದ್ರು. ಅದರ ಜೊತೆಗೆ ಹೋಟೆಲ್ ಅನ್ನ ಕೂಡ ನೋಡ್ಕೊಳ್ತಾ ಇದ್ರು. ಹಾಗೆಯೇ ಅದರ ಜೊತೆಗೆ ಅವರು ರೈತ ಸಂಘದಲ್ಲೂ ಕೂಡ ಸೇರ್ಕೊಂಡ್ರು. ಮಧ್ಯದಲ್ಲಿ ಅದರಲ್ಲಿ ಅಧ್ಯಕ್ಷ ಕೂಡ ಆಗಿದ್ರು. ತನ್ನಿಂದ ಆದಷ್ಟು ಸಹಾಯವನ್ನ ಎಲ್ರಿಗೂ ಕೂಡ ಮಾಡಿದ್ದಾರೆ. ಇವರಿಗೆ ಕೆಲವೊಂದು ಆಸೆಗಳಿದ್ವು. ಏನು ಅಂತಂದ್ರೆ ಹೊಲದಲ್ಲಿ ವಿಷಮುಕ್ತ ಆಹಾರವನ್ನ ಬೆಳೆಸಬೇಕು, ಗೊಬ್ಬರ ಇಲ್ಲದೇನೆ. ಹಾಗೆ ಗೋಶಾಲೆಯನ್ನ ತೆಗಿಬೇಕು, ಗೋ ಸೇವೆಯನ್ನ ನಾನು ಮಾಡಬೇಕು ಅಂತ ಅನ್ನೋದಿತ್ತು. ಆದ್ರೆ ಅದರಲ್ಲಿ ಅವರು ಸಕ್ಸೆಸ್ ಆಗೋದಕ್ಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಇವಾಗಿನ ಕಾಲದಲ್ಲಿ ಯಾರು ಒಳ್ಳೇದನ್ನ ಮಾಡ್ತಾರೋ ಅವರಿಗೆ ಹೆಚ್ಚಾಗಿ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಜೀವನದಲ್ಲಿ ಎಷ್ಟೇ ದೊಡ್ಡ ಲಾಸ್ ಆದ್ರೂ ಕೂಡ ಅವರು ಬೇಜಾರ್ ಮಾಡ್ಕೊಂಡು ಹತ್ತಿದ್ದು ನಾನು ನೋಡೇ ಇಲ್ಲ. ಆದ್ರೆ ಲಾಸ್ಟ್ ಅಲ್ಲಿ ಈ ಗೋಮಾತೆಯ ಸೇವೆಯನ್ನ ನನ್ನಿಂದ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವುಗಳನ್ನ ಮಾರಿ ಬಂದ ದಿವಸ ಮಾತ್ರ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಿರ್ಲಿಲ್ಲ. ಅವತ್ತು ತುಂಬಾನೇ ಹತ್ತಿದ್ದಾರೆ. ಅವರ ಬಗ್ಗೆ ಹೇಳೋದಕ್ಕೆ ನನಗೆ ಈ ವಿಡಿಯೋ ಸಾಕಾಗ್ತಾ ಇಲ್ಲ. ಹಾಗೆ ಅವರಿಗೆ ತಾಯಿ ತಂದೆ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರ ಸಪೋರ್ಟ್ ಯಾವುದೂ ಇರಲಿಲ್ಲ. ಆದ್ರೆ ಅವರ ಹೆಂಡತಿಯೇ ಅವರಿಗೆ ತಾಯಿ ತಂದೆ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲಾನು ಕೂಡ ಆಗಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗದು. ಇವಾಗ ತಂದೆಯವರಿಗೆಲ್ಲ ನಾಷ್ಟ ಎಲ್ಲ ಮಾಡಿಸಿದ ನಂತರ ಇಲ್ಲಿ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮಾಡಿ ಸ್ನಾನ ಕೂಡ ಮುಗೀತು. ಇವಾಗ ಇಲ್ಲಿ ಸೀರೆ ನಾನು ಕೊಡಿಸಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಇವಾಗ ಅವರು ಕೂಡ ಪೂಜೆ ಮಾಡಿಕೊಂಡು ನಾಷ್ಟ ಮಾಡ್ತಾರೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.